ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ವಿಚಾರ ತೆಗೆದುಕೊಂಡಾಗ 9ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು, ಅಲ್ಲೇ ರಾಹುನು ಸಹ ಇರತಕ್ಕಂಥದ್ದು. ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ, ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಇವತ್ತು ಹಿರಿಯರ ಆಶೀರ್ವಾದ ತುಂಬ ಅದ್ಭುತವಾಗಿರುತ್ತೆ ಮಿಥುನ ರಾಶಿನವರಿಗೆ. ನಿಮ್ಮ ತಂದೆ ತಾಯಂದಿರು, ನಿಮ್ಮ ಅಜ್ಜ ಅಜ್ಜಿಯರು ಮತ್ತು ನಿಮ್ಮ ಮುತ್ತಾತ ಇವರೆಲ್ಲ ಮಾಡಿರ್ತಕ್ಕಂಥ ಪುಣ್ಯಫಲ ಅಗೋಚರವಾಗಿ ನಿಮ್ಮನ್ನು ಕಾಪಾಡುತ್ತೆ. ಎಲ್ಲೋ ಹೋಗಿರ್ತೀರಾ, ಯಾವುದೋ ಕೆಲಸದ ಮೇಲೆ ಹೋಗಿರ್ತೀರಾ, ಆ ಕೆಲಸ ಕೈಗೂಡಿರೋಲ್ಲ, ವಾಪಸ್ ಬರಬೇಕು ಅಂದಾಗ ಯಾರೋ ಎದುರುಗಡೆ ಸಿಗ್ತಾರೆ, ನೀನು ಇಂಥವ್ರ ಮಗ ಅಲ್ವಾ, ನೀನು ಇಂಥವ್ರ ಇವರಲ್ವಾ, ನೀನು ಈ ಫ್ಯಾಮಿಲಿಗೆ ಸೇರಿದವನಲ್ವಾ ಅಂತ ಹೇಳ್ಬಿಟ್ಟು ಕೂಡಿಸ್ತಾರೆ. ಕೆಲಸ ಸರಾಗವಾಗುತ್ತೆ. ಎಲ್ಲಿಂದ ಆಯಿತು? ನಿಮ್ಮ ಹಿರಿಯರ ಬಲದಿಂದ ಆಯಿತು. ಅದು ಜ್ಞಾಪಕ ಇಟ್ಕೊಳ್ಳಿ. ಹಿರಿಯರನ್ನು ಸ್ಮರಣೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಅವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ಹೊರಡಿ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಇಲ್ಲ. 3ನೇ ಮನೆಯಲ್ಲಿ ಕೇತು ಇದ್ದಾನೆ, ಅದ್ಭುತವಾಗಿದೆ. ಆದರೆ ನಿಮ್ಮ ಜನ್ಮರಾಶಿನಲ್ಲಿ ಗುರು ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಓವರ್ ವರ್ಕ್ ಮಾಡ್ತೀರಾ ಇವತ್ತಿನ ದಿವಸ, ಎಕ್ಸ್ಟ್ರಾ ಪ್ರೆಷರ್ನ ತೊಗೊಳ್ತೀರಾ, ಅದರಿಂದ ಸ್ವಲ್ಪ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ, ಅದರಲ್ಲೂ ಸಹ ಎಡಮುರಿ ಗಣಪತಿಯನ್ನು ಇವತ್ತಿನ ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ.